ಕೇಳಿಸ್ಕೊಂಡಿದ್ದೀರಿ. ಒಂದು ಕಪ್ ಚಾ ಕುಡಿಯೋಕೆ ಆಗದಷ್ಟು ಕಡಿಮೆ ಬೆಲೆಗೆ ಆರೋಗ್ಯ ಸೇವೆ ಸಿಗುತ್ತೆ ಅಂದ್ರೆ ನಂಬೋಕ್ಕಾಗುತ್ತಾ? ಈ ₹7ಗೆ ಏನ್ ಸಿಗುತ್ತೆ ಗೊತ್ತಾ? ಒಂದು ಬೇಸಿಕ್ ಬ್ಲಡ್ ಟೆಸ್ಟ್. ಬೇರೆ ಕಡೆ ನೂರಾರು ರೂಪಾಯಿ ಕೊಟ್ಟು ಮಾಡಿಸ್ಬೇಕಾದ ಪರೀಕ್ಷೆ ಇದು. ಮತ್ತೆ ಅದೇ ಪ್ರಶ್ನೆ, ಇದು ಹೇಗೆ ಸಾಧ್ಯ? ಅರೇ, ಕಥೆ ಇಷ್ಟಕ್ಕೆ ಮುಗಿದಿಲ್ಲ. ಇನ್ನೊಂದು ನಂಬರ್ ಇದೆ ನೋಡಿ. ಇದು ಇನ್ನೂ ಶಾಕಿಂಗ್ ಆಗಿದೆ. ಜಸ್ಟ್ ₹25. ₹25ಗೆ ಒಂದು ECG ಹಾರ್ಟ್ ಚೆಕಪ್ ಮಾಡಿಸೋಕೆ ಇಡೀ ದೇಶದಲ್ಲಿ ಇಷ್ಟು ಕಡಿಮೆ ಬೆಲೆ ಎಲ್ಲಾದರೂ ಇದೆಯಾ? ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಇದಕ್ಕೆ ಸಾವಿರಾರು ರೂಪಾಯಿ ಕಿತ್ಕೊಳ್ತಾರೆ. ಸೊ ಇದೆಲ್ಲ ಆರ್ಥಿಕವಾಗಿ ಹೇಗೆ ಸಾಧ್ಯ ಆಗ್ತಿದೆ? ಇಷ್ಟು ಕಡಿಮೆ ಬೆಲೆಗೆ ಗುಣಮಟ್ಟದ ಚಿಕಿತ್ಸೆ ಕೊಡಕ್ಕಾಗ್ತಿದ್ರೆ ಇದರ ಹಿಂದಿನ ಬಿಸ್ನೆಸ್ ಮಾಡೆಲ್ ಆದ್ರೂ ಏನು? ಇದೇ ನಮ್ಮ ಇವತ್ತಿನ ಹುಡುಕಾಟ. ಈ ಇಡೀ ಕ್ರಾಂತಿಯ ಕೇಂದ್ರ ಬಿಹಾರದ ಪಟ್ನಾ. ಇದರ ರೂವಾರಿ ಒಬ್ಬ ಯೂಟ್ಯೂಬರ್. ಹೌದು, ಫೈಜಲ್ ಖಾನ್. ಅಂದ್ರೆ ಎಲ್ಲರಿಗೂ ಪ್ರೀತಿಯ ಖಾನ್ ಸರ್. ಇವರೇ ಕಟ್ಟಿರೋ ಆಸ್ಪತ್ರೆ ಇದು. ಆರೋಗ್ಯ ಲೋಕದಲ್ಲೇ ಒಂದು ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ಇಲ್ಲಿನ ದರಪಟ್ಟಿಯನ್ನೊಮ್ಮೆ ನೋಡಿ. ಖಾನ್ಸರ್ ಆಸ್ಪತ್ರೆ ಬೆಲೆ, ಖಾಸಗಿ ಆಸ್ಪತ್ರೆ ಬೆಲೆ. ಅಷ್ಟೇ ಯಾಕೆ, ಸರ್ಕಾರಿ ಆಸ್ಪತ್ರೆ ಬೆಲೆಗಿಂತಲೂ ಕಡಿಮೆ. ಬ್ಲಡ್ ಟೆಸ್ಟ್ ₹7, ECG ₹25, ಎಕ್ಸ್ರೇಗೆ ಬರೀ ₹35. ಅಂದ್ರೆ ಇದು ಹೆಲ್ತ್ ಕೇರ್ ಮಾರ್ಕೆಟ್ನ ನಿಯಮಗಳನ್ನೇ ಬದಲಾಯಿಸುತ್ತಿದೆ ಅಂತಾಯ್ತು. ಖಾನ್ ಸರ್ ಅವರು ಹೇಳ್ತಾರೆ, ನಮ್ಮ ಗುರಿ ಒಂದೇ, ಪ್ರತಿಯೊಬ್ಬರಿಗೂ ಆರೋಗ್ಯ ಸೇವೆ ಸಿಗಬೇಕು. ಇಲ್ಲಿ ಸರ್ಕಾರಿ ಆಸ್ಪತ್ರೆಗಿಂತ ಕಡಿಮೆ ಬೆಲೆಗೆ ಚಿಕಿತ್ಸೆ ಸಿಗುತ್ತೆ ಅಂತ. ಸೊ ಇದು ಬರೀ ಬಿಸ್ನೆಸ್ ಅಲ್ಲ, ಇದೊಂದು ಮಿಷನ್. ಸೇವೆ ಮಾಡಬೇಕು ಅನ್ನೋ ಒಂದು ದೊಡ್ಡ ಧ್ಯೇಯ. ಹಾಗಾದ್ರೆ ಈ ಮಾಡೆಲ್ ಹಿಂದಿರುವ ವಿಷನ್ ಏನು? ಯಾವ ತತ್ವದ ಮೇಲೆ ಈ ಆಸ್ಪತ್ರೆ ನಡೀತಿದೆ? ಸ್ವಲ್ಪ ಆಳ್ವಾಗಿ ನೋಡೋಣ ಬನ್ನಿ. ಇದರ ಹಿಂದಿರೋದು ಸೇವಾ ಪ್ರಥಮ ಫಿಲಾಸಫಿ. ಅಂದ್ರೆ ಲಾಭ ಮಾಡೋದು ಮೊದಲ ಆದ್ಯತೆ ಅಲ್ಲವೇ ಅಲ್ಲ. ಬದಲಿಗೆ ಬಡವರಿಗೆ ಚಿಕಿತ್ಸೆ ಸಿಗ್ಬೇಕು, ದುಡ್ಡಿನಿಂದಾಗಿ ಯಾರೂ ಸಾಯಬಾರ್ದು ಅನ್ನೋದೇ ಮುಖ್ಯ ಗುರಿ. ಇಲ್ಲಿ ಜೀವಕ್ಕೆ ಬೆಲೆ, ಲಾಭಕ್ಕಲ್ಲ. ಅಂದಾಗೆ ಬೆಲೆ ಕಡಿಮೆ ಅಂದ ಮಾತ್ರಕ್ಕೆ ಕ್ವಾಲಿಟಿ ಕಡಿಮೆ ಅಂದ್ಕೋಬೇಡಿ. ಖಂಡಿತ ಇಲ್ಲ. ಇಲ್ಲಿ ಪರಿಸ್ಥಿತಿ ತದ್ವಿರುದ್ಧ. ಇನ್ಫೆಕ್ಷನ್ ಆಗ್ಬಾರ್ದು ಅಂತ ಆಪರೇಷನ್ ಥಿಯೇಟರ್ ಅಪ್ಗ್ರೇಡ್ ಮಾಡಿದ್ದಾರೆ. ಪೇಷಂಟ್ಗಳಿಗೆ, ಅವರ ಮನೆಯವರಿಗೆ ಉಚಿತ ಊಟದ ವ್ಯವಸ್ಥೆ ಇದೆ. ಇದನ್ನೆಲ್ಲ ಮಾಡ್ತಿರೋದು ಅವರ ಅಮ್ಮನ ಮಾತಿನಂತೆ ಅಂತಾರೆ ಖಾನ್ ಸರ್. ಇದವರ ಕಮಿಟ್ಮೆಂಟ್ಗೆ ಸಾಕ್ಷಿ. ಸರಿ, ಇಷ್ಟೆಲ್ಲ ಆಯ್ತು. ಈಗ ಆ ದೊಡ್ಡ ಪ್ರಶ್ನೆಗೆ ಉತ್ತರ ಕಂಡ್ಕೊಳ್ಳೋ ಸಮಯ. ಇಷ್ಟೆಲ್ಲ ಮಾಡೋಕೆ ದುಡ್ಡು ಎಲ್ಲಿಂದ ಬರ್ತಿದೆ? ಇದರ ಹಿಂದಿನ ಫೈನಾನ್ಷಿಯಲ್ ಇಂಜಿನ್ ಯಾವುದು? ಮೊದಲ ಸುಳಿವು ಇಲ್ಲಿದೆ ನೋಡಿ. 25.4 ಮಿಲಿಯನ್, ಅಂದ್ರೆ ಸುಮಾರು 2.5 ಕೋಟಿ. ಇದು ಅವರ ಖಾನ್ GS ರಿಸರ್ಚ್ ಸೆಂಟರ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬರ್ಗಳ ಸಂಖ್ಯೆ. ಅಬ್ಬಬ್ಬಾ! ಇಷ್ಟೇ ಅಲ್ಲ, ಅವರ ಖಾನ್ ಸರ್ ಅಫಿಷಿಯಲ್ ಆ್ಯಪ್ ಇದೆಯಲ್ಲ, ಅದಕ್ಕೆ 1 ಕೋಟಿಗಿಂತ ಹೆಚ್ಚು ಡೌನ್ಲೋಡ್ಗಳು. ಈ ನಂಬರ್ಗಳೇ ಸಾಕು ಅವರ ಡಿಜಿಟಲ್ ಸಾಮ್ರಾಜ್ಯ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೊಳಕ್ಕೆ. ಇವರ ಕಮಿಟ್ಮೆಂಟ್ ಎಷ್ಟಿದೆ ಅಂತ ಗೊತ್ತಾಗ್ಬೇಕಾ? ಈ ನಂಬರ್ ಕೇಳಿ, ₹107 ಕೋಟಿ. ಒಂದು ದೊಡ್ಡ ಎಟ್ಟೆಕ್ ಕಂಪನಿ ಇವರಿಗೆ 107 ಕೋಟಿ ಆಫರ್ ಮಾಡಿತ್ತು. ಆದರೆ ಖಾನ್ ಸರ್ ಅದನ್ನ ರಿಜೆಕ್ಟ್ ಮಾಡಿದ್ರು. ಯಾಕಂದ್ರೆ ಅವರಿಗೆ ದುಡ್ಡಿಗಿಂತ ತಮ್ಮ ಮಿಷನ್ ಮುಖ್ಯವಾಗಿತ್ತು. ಸೊ ನಾವು ಶುರುನಲ್ಲೇ ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತು ಅಲ್ವಾ? ಈ ಆಸ್ಪತ್ರೆ ನಡೀತಿರೋದು ಅವರ ಬೃಹತ್ ಡಿಜಿಟಲ್ ಎಜುಕೇಷನ್ ಎಂಪೈರ್ನಿಂದ ಬರುವ ದುಡ್ಡಿನಿಂದ. ಶಿಕ್ಷಣದಿಂದ ಬಂದ ಲಾಭವನ್ನ ಆರೋಗ್ಯ ಸೇವೆಗೆ ಸುರಿತಿದ್ದಾರೆ. ಓಕೆ, ಹಾಗಾದ್ರೆ ಈ ನಂಬರ್ಸ್ ಹೇಗೆ ಕೆಲಸ ಮಾಡುತ್ತೆ? ಎಜುಕೇಷನ್ ಬಿಸ್ನೆಸ್ನಿಂದ ಬರುವ ದುಡ್ಡು ಹೆಲ್ತ್ ಕೇರ್ಗೆ ಹೇಗೆ ಟ್ರಾನ್ಸ್ಫರ್ ಆಗತ್ತೆ? ಅದರ ಮೆಕ್ಯಾನಿಸಮ್ ಏನು ಅಂತ ನೋಡೋಣ. ಈ ಹಣದ ಮೂಲ ಯಾವುದು? ನೋಡಿ, ಒಂದೇ ಮೂಲ ಅಲ್ಲ. ಯೂಟ್ಯೂಬ್ ಆಡ್ಸ್ನಿಂದ ಬರುವ ಆದಾಯ, ಮೊಬೈಲ್ ಆ್ಯಪ್ ಕೋರ್ಸ್ ಫೀಸ್, ಆಫ್ಲೈನ್ ಕೋಚಿಂಗ್ ಸೆಂಟರ್ಗಳು, ಜೊತೆಗೆ ಪುಸ್ತಕಗಳ ಮಾರಾಟ, ಹೀಗೆ ಹಲವು ಕಡೆಗಳಿಂದ ಬರುವ ಆದಾಯ ಒಟ್ಟಾಗಿ ಈ ಆರೋಗ್ಯ ಯಜ್ಞಕ್ಕೆ ಶಕ್ತಿ ತುಂಬ್ತಿದೆ. ಈ ನಂಬರ್ಸ್ ನೋಡಿದ್ರೆ ಅವರ ಫೈನಾನ್ಷಿಯಲ್ ಪವರ್ ಎಷ್ಟಿದೆ ಅಂತ ಅರ್ಥ ಆಗತ್ತೆ. ಬರೀ ಯೂಟ್ಯೂಬ್ನಿಂದಲೇ ತಿಂಗಳಿಗೆ 10ರಿಂದ 25 ಲಕ್ಷ ಬರುತ್ತೆ ಅಂತ ಒಂದು ಅಂದಾಜು. ಅವರ ಒಟ್ಟು ಆಸ್ತಿ 5 ಕೋಟಿಯಿಂದ 41 ಕೋಟಿವರೆಗೂ ಇರ್ಬೋದು. ಸೊ ಈ ಬೃಹತ್ ಶೈಕ್ಷಣಿಕ ಸಾಮ್ರಾಜ್ಯವೇ ಆಸ್ಪತ್ರೆಯ ಹಿಂದಿರೋ ನಿಜವಾದ ಶಕ್ತಿ. ಈ ಮಾಡೆಲ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ 3 ಸ್ಟೆಪ್ಸ್ನಲ್ಲಿ ಹೇಳ್ಬೋದು. 1, ಲಕ್ಷಾಂತರ ಸ್ಟೂಡೆಂಟ್ಸ್ ಕಡಿಮೆ ಫೀಸ್ ಕಟ್ಟಿ ಓದ್ತಾರೆ. 2, ಇಷ್ಟು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳಿಂದ ಒಳ್ಳೆಯ ಆದಾಯ ಬರುತ್ತೆ. 3, ಆ ಹೆಚ್ಚುವರಿ ಆದಾಯವನ್ನ ತಗೊಂಡು ಆಸ್ಪತ್ರೆಯ ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ಳಲಾಗುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಕಡೆಯ ಲಾಭ ಇನ್ನೊಂದು ಕಡೆ ಜೀವ ಉಳಿಸ್ತಿದೆ. ಸರಿ, ಈ ಮಾಡೆಲ್ನ ಭವಿಷ್ಯ ಏನು? ಇದರಲ್ಲಿರೋ ರಿಸ್ಕ್ಗಳೇನು? ಮುಂದೆ ಇದನ್ನ ಇನ್ನಷ್ಟು ದೊಡ್ಡದಾಗಿ ಬೆಳೆಸೋಕ್ ಸಾಧ್ಯನಾ? ಈ ಬಗ್ಗೆನೂ ಸ್ವಲ್ಪ ಮಾತಾಡೋಣ. ಯಾವುದೇ ಸಿಸ್ಟಮ್ ಆದ್ರೂ ಅದಕ್ಕೆ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ ಇದ್ದೇ ಇರುತ್ತೆ. ಇದರ ಶಕ್ತಿ ಅಂದ್ರೆ ಇದು ಫೈನಾನ್ಷಿಯಲಿ ಸೆಲ್ಫ್ ಸಸ್ಟೇನಿಂಗ್, ಅಂದ್ರೆ ಯಾರ ಸಹಾಯನೂ ಬೇಕಿಲ್ಲ. ಜನರ ನಂಬಿಕೆ ಇದೆ. ಆದರೆ ಒಂದು ದೊಡ್ಡ ವೀಕ್ನೆಸ್ ಕೂಡ ಇದೆ. ಅದೇ ಕೀ ಪರ್ಸನ್ ರಿಸ್ಕ್.
ಅಂದ್ರೆ ಇಡೀ ವ್ಯವಸ್ಥೆ ನಿಂತಿರೋದು ಖಾನ್ಸರ್ ಅನ್ನೋ ಒಬ್ಬ ವ್ಯಕ್ತಿಯ ಮೇಲೆ. ಒಂದು ವೇಳೆ ಅವರಿಲ್ಲದಿದ್ರೆ ಏನಾಗ್ಬೋದು? ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ. ಆದ್ರೆ ಖಾನ್ಸರ್ ಅವರ ವಿಷನ್ ಸಣ್ಣದೇನಲ್ಲ. ಕೇವಲ 40 ರೂಪಾಯಿಗೆ ಪಾಠ ಹೇಳ್ಕೊಳ್ಳೋದ್ರಿಂದ ಶುರುವಾದ ಜರ್ನಿ ಇವತ್ತು ರಾಜ್ಯದಾದ್ಯಂತ ಡಯಾಲಿಸಿಸ್ ಸೆಂಟರ್ಗಳು, ವರ್ಲ್ಡ್ ಕ್ಲಾಸ್ ಬ್ಲಡ್ ಬ್ಯಾಂಕ್ ಕಟ್ಟೋ ಕನಸಿನವರೆಗೂ ಬಂದಿದೆ. ಇತ್ತೀಚೆಗೆ ಇದಕ್ಕಾಗಿಯೇ 3 ಎಕರೆ ಜಾಗವನ್ನು ಖರೀದಿಸಿದ್ದಾರೆ. ಅವರ ಕನಸುಗಳು ದೊಡ್ಡದು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಒಬ್ಬ ಕಂಟೆಂಟ್ ಕ್ರಿಯೇಟರ್ ತನ್ನ ಫಾಲೋವರ್ಸ್ನ ಶಕ್ತಿಯಿಂದ ಸರ್ಕಾರಕ್ಕಿಂತ ಉತ್ತಮವಾದ ಆರೋಗ್ಯ ವ್ಯವಸ್ಥೆಯನ್ನ ಕಟ್ಟೋಕೆ ಸಾಧ್ಯನಾ? ಖಾನ್ಸರ್ ಮಾಡ್ತಿರೋ ಈ ಪ್ರಯೋಗ ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ. ಇದು ಸಾಮಾಜಿಕ ಬದಲಾವಣೆಯ ಹೊಸ ದಾರಿಯ ಬಗ್ಗೆ